ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ನನ್ನ ವೀಡಿಯೋನ ನಾನು ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಜಿಮ್ ಮಾಡ್ಲಿಕ್ಕೆ ಬಂದಿಲ್ಲ, ಬಟ್ ಪಾಪನ ಪ್ಲೇ ಏರಿಯಾ ಕರ್ಕೊಂಡ್ಬಂದಿದ್ದೆ. ಅವ್ರು ಪ್ಲೇ ಏರಿಯಾದಲ್ಲಿ ಆಟ ಆಡಲಿಲ್ಲ, ಅದಕ್ಕೋಸ್ಕರ ಅದ್ರ ಪಕ್ಕದಲ್ಲೇ ಜಿಮ್ ಇದೆ, ಸೊ ಅಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಸೊ ಪ್ಲೇ ಏರಿಯಾದಲ್ಲಿ ಆಟ ಆಡಿ ಅಂದರೆ ಜಿಮ್ಮಲ್ಲಿ ಆಡ್ತೀನಿ ಅಂತ ಬಂದಿದ್ದಾಳೆ. ಹತ್ತಿ ಹಂಗೆ ಮಾಡಿದ್ರಾ? ಸೊ ಇದು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಜಿಮ್. ಇದು ಎನಿ ಟೈಮ್ ಓಪನ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ಬಂದು ವರ್ಕೌಟ್ ಮಾಡ್ಬೋದು. ಚೆನ್ನಾಗಿದೆ, ದೊಡ್ಡದಾಗಿದೆ ಜಿಮ್. ಆ ಕಡೆ ಸೈಡ್ ಕೂಡ ಬರುತ್ತೆ. ಈಗ ಇದ್ರ ಪಕ್ಕದಲ್ಲೇ ನಮ್ಗೆ ಆ್ಯಕ್ಚುಲಿ ಪ್ಲೇ ಏರಿಯಾ ಇದೆ. ಆ ಕಡೆ ಸೈಡ್ ಪ್ಲೇ ಏರಿಯಾ ಬರುತ್ತೆ, ಅಲ್ಲಿ ಮಕ್ಕಳುಗಳು ಆಟ ಆಡ್ಬೋದು. ಇವಳನ್ನ ಪ್ಲೇ ಏರಿಯಾಗಂತ ಕರ್ಕೊಂಬಂದೆ. ಪ್ಲೇ ಏರಿಯಾದಲ್ಲಿ ಆಡೋಕ್ಕೆ ರೆಡಿ ಇಲ್ಲ. ಕೂಡ ಆಡ್ತಾ ಇರ್ತಾಳೆ. ಚಿನ್ನಮ್ಮ ನಾವು ಬಾಟಲ್ ತೊಗೊಂಡು ಹೋಗ್ಬೇಕು, ಬಾ ನೀಯೇ ಬಾಟಲ್ ಓದ್ಲು. ಬಿಟ್ಟು ನನ್ನೇ ಬಿಟ್ಟು ಹೋಗ್ತಾಳೆ. ಮನೆಗೆ ಹೋಗೋಣ. ನಿಮ್ಮ ಪ್ಲೇ ಏರಿಯಾದಲ್ಲಿ ಆಟ ಆಡಲ್ಲಲ್ಲ, ಮನೇಲಿದ್ರೆ ಪ್ಲೇ ಏರಿಯಾ ಹೋಗೋಣ ಅಂತಾಳೆ. ಪ್ಲೇ ಏರಿಯಾ ಕರ್ಕೊಂಬಂದ್ರೆ ಜಿಮ್ಗೆ ಹೋಗೋಣ ಅಂತಾಳೆ. ಜಿಮ್ಮಿಗೆ ಬಂದರೆ ಅದು ಅಲ್ಲಿರೋದು ಪ್ಲೇ ಏರಿಯಾ. ಜಿಮ್ಮಿಗೆ ಬಂದರೆ ಇವಾಗ ಮನೆಗೆ ಹೋಗೋಣ ಅಂತಾಳೆ. ಇದು ನನ್ನ ಮಗಳು ಕತೆ. ಎಲ್ಲಿಗೆ ಹೋಗ್ತಾ ಇದೀಯ ಶ್ರೀ? ಪ್ಲೇ ಏರಿಯಾದಿಂದ ವಾಪಸ್ ಬಂದೆ ನೀನು. ಪ್ಲೇ ಏರಿಯಾಗೆ ಹೋಗ್ತಾ ಇಲ್ಲ. ನಾವು ಯು ಆರ್ ಗೋಯಿಂಗ್ ಮನೆಗೆ ಹೋಗ್ತಾ ಇದೆಯಾ? ಇಲ್ಲಿ ಕೂರ್ತೀಯ ಸ್ವಲ್ಪ ಹೊತ್ತು? ಇದು ಲಾಂಜ್ ಏರಿಯಾ. ಮುಂದೆ ಬಂದರೆ ಇಲ್ಲಿ ಇಲ್ಲಿ ಥಿಯೇಟರ್ ಇದೆ. ನಾವು ಬುಕ್ ಮಾಡ್ಕೊಳ್ಬೇಕಾದ್ರೆ ಬಂದು ಮೂವಿ ಎಲ್ಲ ನೋಡ್ಬೋದು. ಆಮೇಲೆ ಇಲ್ಲಿ ಬಂದರೆ ನಮಗೆ ಪಾರ್ಟಿ ಹಾಲ್ ಥರ ಇದೆ. ಇದು ನಮ್ಮ ಚಿನ್ನಮ್ಮ. ಇವಾಗ ಗ್ರೌಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ. ಗ್ರೌಂಡ್ ಫ್ಲೋರಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ನಾನು ನೋಡ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ಚಿನ್ನಮ್ಮ ಎಲ್ಲಿ ಹೋಗೋಣ ಇವಾಗ? ಎಲ್ಲಿ ಹೋಗೋಣ? ಬ್ಯಾಟ್ ಸ್ವಲ್ಪ ಗ್ರೌಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ, ನೋಡೋಣ ಅಲ್ಲೇನಾದರೂ ಆಟ ಆಡ್ತಾಳೆ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ ಮಾಡಿಸ್ಬೇಕು. ಈಗ ಟೈಮ್ ಪಾಸ್ ಮಾಡಿಸೋದೇ ಕಷ್ಟ ವಿಂಟರಲ್ಲಿ. ಬಾ ಬಾ. ಫ್ಲವರ್ ಇದೆಯಾ? ಯಾವ್ಯಾವ ಕಲರ್ ಇದೆ ಹೇಳ್ಬಾ. ಕೆಳಗಡೆ ಏನಿಟ್ಟಿದ್ದಾರೆ ಅಲ್ಲಿ? ಇದೇನಿದು? ಬಾ ಕಮ್ ಫಾಸ್ಟ್, ಇಲ್ಲಿ ಬಾ. ಇಲ್ಲಿ ಏನಿಟ್ಟಿದ್ದಾರೆ? ಇದೇನಿದು? 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 ಚಿನ್ನಮ್ಮ ಅಲ್ಲದಲ್ಲಿ ಪಪ್ಪಿ. ನಿಂಗೆ ಇಷ್ಟ ಅಲ್ಲ? Come, Papu, play. You like him? Yeah, she likes it. You like him? Say hi. Say hi, Toki. Say hi. High five kodu pappige. High five. Yay. Girl. Hold it for 1 second. Hug. Nice. Yeah, that's good.
ನಮ್ಗೆ ಇಲ್ಲೊಬ್ರು ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ. ಅವ್ರು ಸಡನ್ನಾಗಿ ಮಧ್ಯಾಹ್ನ ನಮಗೆ ಫೋನ್ ಮಾಡಿಬಿಟ್ಟು ಕೆಳಗಡೆ ಬನ್ನಿ ಅಂತ ಅಂದರು. ನಾವು ಅಂದ್ಕೊಂಡ್ವಿ ಏನೋ ಸುಮ್ಮನೆ ಬಂದಿದ್ದಾರೇನೋ ಅಂತೇಳ್ಬಿಟ್ಟು, ಮತ್ತು ಪಾಪುನ ಕರ್ಕೊಂಡು ಕೆಳಗಡೆ ಬನ್ನಿ ಅಂತಂದರೆ ಕೆಳಗಡೆ ಹೋಗಿ ಸರ್ಪ್ರೈಸ್ ಕ್ರಿಸ್ಮಸ್ಗೋಸ್ಕರ ಪಾಪುಗೆ ಗಿಫ್ಟ್ ತೊಗೊಂಡು ನಮಗೆ ಗಿಫ್ಟ್ ತೊಗೊಂಡು ಬಂದಿದ್ರು. ಸೋ ಸ್ವೀಟ್ ಆಫ್ ದೆಮ್. ಅಲ್ಲಿ ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಟ್ ಮನೆಗೆ ಬಂದಾದ್ಮೇಲೆ ನಾನು ವಿಡಿಯೋನ ಮಾಡಿದೆ. ಹಿಪ್ಪು ಪೊಟಮಸ್, ಯಾ ಇಟ್ಸ್ ಪಿಂಕ್ ಹಿಪ್ಪು, ಯಾ. ಅಲ್ಲಿ ವಿಡಿಯೋನ ತೊಗೊಳಕ್ಕಾಗಲಿಲ್ಲ, ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ಲೆಟ್ಸ್ ಓಪನ್ ದಿಸ್ ಲೆಟರ್ ಫಸ್ಟ್. ನಿನಗೆ ಗಿಫ್ಟೇ ಬೇಕು ತಗೋ. ಇದು ಹೋಲ್ಡ್ ಮಾಡು, ಇದು ಹೇಳಿ ಇಟ್ಕೊಂಡು ಹೇಳಿ. Thank you so much, Sam uncle and him auntie. See, you got these two. Take. Here, one for Shri, one for Mama and Papa. Auntie said. Oh, ಹೇಳಿದ್ರಲ್ಲ. This is for you and this is for you. Cover Some Barbie set, I think. Oh my goodness, so thoughtful. She surprise. ಅಲ್ಲಿ ನೋಡು, ಗಿಫ್ಟ್ ನೋಡು. What? ಅಲ್ಲಿ ನೋಡು. No, come here. ಅಮ್ಮ ಓಪನ್ ಮಾಡ್ತಾ ಇದ್ ನೋಡಲ್ಲಿ. ಅವಳಿಗೆ ಅದು ಇದೆ ಟೇಪ್. ಗಿಫ್ಟ್ ಆಗಬೇಕು ಅವಳಿಗೆ. Wow, Shri, look at the gift. I think dress ಆಗಿದೆ. ಅರಿಯೋದು ಬೇಡ ಪೇಪರ್ ನಾನು I'm trying to open it. Wow! What gift Chinna has got? Wow! Wow! Are you happy? Yeah! Are you happy? Wait. Yeah! See, you can hug her. Say thank you. Thank you uncle and auntie. Very nice Bongaru, lovely. At least someone has given me Christmas gift. Open, yeah, Amma will open for you. Open your I think for this I need this open knife. Let me give. Wow. Open. ಅದಕ್ಕೆ ಅವ್ರು ಹೇಳಿ ಪಾಪುನ್ ಕರ್ಕೊಂಡ್ಬನ್ನಿ ನಿಮ್ಮ ಮಗಳನ್ನ ಅಂತ. ಇವಾಗ ನೈಟ್ ಡಿನ್ನರ್ಗೆ ಪಾಪುಗೆ ನಾನು ತರಕಾರಿ ಎಲ್ಲ ಹಾಕ್ಬಿಟ್ಟು ಕಿಚಡಿ ಥರ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಬೇಗನೆ ಮಾಡ್ಬೋದು, 5 ನಿಮಿಷದಲ್ಲೇ ಇದನ್ನು ಮಾಡಬಹುದು. ಸೊ ಈಸಿ ಕೂಡ. ಇದಕ್ಕೆ ನಾನು ಅಕ್ಕಿ ಮತ್ತು ಬೇಳೆನ ಮುಂಚೆನೇ ನೆನೆಸಿಟ್ಟಿದ್ದೆ, ಒಂದು 1/2 ಅವರ್ ಮುಂಚೆನೇ. ಇದು ಬಂದುಬಿಟ್ಟು ತೊಗರಿಬೇಳೆ, ಆಮೇಲೆ ಜೊತೆಗೆ ತರಕಾರಿ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ನು, ಟೊಮೆಟೊ, ಕ್ಯಾರೆಟು ಮತ್ತು ಬೀನ್ಸು, ಸ್ವಲ್ಪ ಕೊತ್ತಂಬರಿ. ಇವಾಗ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ಒಂದು ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಹಾಗೆ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 30 ಸೆಕೆಂಡ್ ಅದನ್ನು ಫ್ರೈ ಮಾಡಾದಮೇಲೆ ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ನಾನು ಮತ್ತೆ ಅದನ್ನೊಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನೆನೆಸಿಟ್ಟಿರೋ ಅಕ್ಕಿ ಮತ್ತು ಬೇಳೆನ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ತೀನಿ.
ನೆಕ್ಸ್ಟು ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ತುಂಬ ಕಡಿಮೆ ಉಪ್ಪು ಹಾಕ್ಕೊತೀನಿ. ಆಮೇಲೆ ಅದಕ್ಕೆ ನೀರನ್ನ ನಾನು 1:3 ರೇಷಿಯೋದಲ್ಲಿ ತೊಗೊಳ್ತೀನಿ. 1 ಕಪ್ ಅಕ್ಕಿ ಇಟ್ಟಿದ್ರೆ ಅದಕ್ಕೆ 3 ಕಪ್ಪು ನೀರು ಅನ್ನೋ ಥರ. ನಾನಿಲ್ಲಿ ಅರ್ಧ ಕಪ್, ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಅಕ್ಕಿ ಇಟ್ಟಿದ್ದೀನಿ, ಅದಕ್ಕೆ ಚಿಕ್ಕ ಕಪ್ಪಲ್ಲೇ 1.5 ಕಪ್ ನೀರು ತೊಗೊಳ್ತಾ ಇದ್ದೀನಿ. ಮೂರಿಂದ 4 ವಿಷಲ್ ಬರೋ ತನಕ ಬಿಡ್ತೀನಿ ನಾನು. ಅನ್ನ ಮತ್ತು ಬೇಳೆ ಚೆನ್ನಾಗಿ ಮೆತ್ತಗಾಗುತ್ತೆ 4 ವಿಷಲ್ ಬಂದರೆ. ಇದಕ್ಕೆ ನಾನು ಅಕ್ಕಿ ಮತ್ತು ಬೇಳೆನ ಒಂದು 1/2 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಸೊ ಹಿಂಗೆ ನೆನೆಸಿಡೋದ್ರಿಂದ ಚೆನ್ನಾಗಿ ಅನ್ನ ಮೆತ್ತಗೆ ಕೂಡ ಆಗುತ್ತೆ, ಮಕ್ಳಿಗೆ ಈಸಿಯಾಗಿ ತಿನ್ಬೋದು, ಮತ್ತು ಡೈಜೆಷನ್ ಕೂಡ ಈಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಬೇಳೆ ಯೂಸ್ ಮಾಡುವಾಗ ಒಂದು 1/2 ಅವರ್ ಮುಂಚೆನೇ ನೆನೆಸಿಡ್ತೀನಿ. ಇವಾಗಿದು ಚೆನ್ನಾಗಿ ಬೆಂದಿದೆ, ಫುಲ್ ಮೆತ್ತಗಾಗಿದೆ. ಅದನ್ನು ನಾನೊಂದು ವಿಸ್ಕರ್ ತೊಗೊಂಡು ಚೆನ್ನಾಗಿ ಕಲಿಸ್ತೀನಿ. ಹಿಂಗೆ ಚೆನ್ನಾಗಿ ವಿಸ್ಕರ್ ತೊಗೊಂಡು ಕಲಿಸೋದ್ರಿಂದ ತರಕಾರಿ ಎಲ್ಲ ನೀಟಾಗಿ ಅದರಲ್ಲೇ ಮಿಕ್ಸ್ ಆಗೋಗುತ್ತೆ, ಮಕ್ಳಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಗಟ್ಟಿಗೆ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ತೀನಿ ನಾನು. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನಾನು ನಿಮಗೆ ನನ್ನ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಶ್ರೀ ಸೇ ಬಾಯ್ ಬಾಯ್ ಹೇಳು, ಬಾಯ್ ಬಾಯ್.